ನಮ್ಮ ಪಕ್ಷದ ಆಸ್ತಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಚಿಕ್ಕ ವಯಸ್ಸಿನಲ್ಲಿ ಈ ರಾಜ್ಯದ ನೇತೃತ್ವ ವಹಿಸಿಕೊಂಡು ಏನು ನಮಗೆ ಒಂದು ಕೊರಗಿತ್ತು, ಇಡೀ ಕಾರ್ಯಕರ್ತರಿಗೆ ಏನು JDSನ ಅಭಿಮಾನಿಗಳಿಗೆ ಒಂದು ದೊಡ್ಡ ಒಂದು ಕೊರಗಿತ್ತು. ನಮಗೆ ಮುಂದಿನ ದಿನಗಳಲ್ಲಿ ದೇವೇಗೌಡರಿಗೆ ವಹಿಸಾದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೊಬ್ಬರು ನಾಯಕರು ಬೇಕಲ್ಲ ಅಂತ ನಾಯಕರು ಯಾರಿದ್ದಾರೆ ಅಂಥೇಳಿ ಎಲ್ಲರಿಗೂ ಕೂಡ ಒಂದು ಆತಂಕ ಇತ್ತು. ಭಗವಂತ ಎಲ್ಲೋ ಒಂದು ಕಡೆ ದೇವೇಗೌಡರ ಕುಟುಂಬ ಈ ರಾಜ್ಯಕ್ಕೆ ನೀರಾವರಿಗಾಗ್ಬೋದು, ರಸ್ತೆಗಾಗ್ಬೋದು, ದೀನದಲಿತರಿಗಾಗ್ಬೋದು, ಬಡವರಿಗಾಗ್ಬೋದು, ಕಾರ್ಮಿಕರಿಗಾಗ್ಬೋದು, ವಿಶೇಷವಾಗಿ ರೈತರಿಗೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದರು, ಜನಪರವಾದ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದರು. ಕುಮಾರಣ್ಣವರು ಇಡೀ ರಾಜ್ಯದ ಇತಿಹಾಸದಲ್ಲಿ ಕುಮಾರಣ್ಣವರು ಕೊಟ್ಟಂಥ ಕೊಡುಗೆನ ಇಡೀ ದೇಶದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಕೊಡೋಕ್ಕಾಗೋದಿಲ್ಲ. ಅವರು ಸಾಲ ಮನ್ನಾ ಮಾಡೋ ರೈತರು ಸಾಲ ಮನ್ನಾ ಮಾಡೋದ್ರ ಮುಖಾಂತರ ಸುಮಾರು 28,000 ಕೋಟಿಗಳನ್ನ ಮನ್ನಾ ಮಾಡಿದಂಥ ಹೆಗ್ಗಳಿಕೆ ಇಡೀ ದೇಶದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣವರು. ಹಾಗೆಯೇ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ರೈತರುಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ತಂದರು. ಸೆಂಟ್ರಲ್ಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ತರ್ತಾರೆ ಅಂತಕ್ಕಂಥ ಒಂದು ಅಭಿಮಾನ ಕೂಡ ಜನರಲ್ಲಿದೆ. ಹಾಗಾಗಿ ಮಂಡ್ಯ ಜಿಲ್ಲೆ ಎಲ್ಲ ಜನರು ಕೂಡ ಅವ್ರಿಗೆ ಕೈ ಜೋಡಿಸಿ ಅವರ ಮಂತ್ರಿ ಆಗೋ ಮಟ್ಟಕ್ಕೆ ಮಾಡಿದಂಥ ಕೀರ್ತಿ ಮಂಡ್ಯ ಜಿಲ್ಲೆ ಜನರಿಗೆ ಸೇರ್ತದೆ. ಹಾಗಾಗಿ ಮಂಡ್ಯ ಜಿಲ್ಲೆ ಜನರ ಎಲ್ಲ ಪಾದಗಳಿಗೆ ನಾನು ಅತ್ಯಂತ ವಿನಮ್ರವಾಗಿ ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ. ದೇವೇಗೌಡರು ಕೊಟ್ಟಂಥ ನೀರಾವರಿ ಕೊಡುಗೆಗಳು ಅಪಾರ. ಅವರ ಕೊಡುಗೆಗಳನ್ನ ಮತ್ತೊಬ್ಬ ರಾಜಕಾರಣಿ ರಾಜ್ಯದಲ್ಲಿ ಯಾರೂ ಕೂಡ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಅಂಥ ಕುಟುಂಬ ಸೇವೆ, ಜನರ ಸೇವೆ ಮಾಡಿದರು. ಆ ಸೇವೆಯ ಪ್ರತಿಫಲವಾಗಿ ಭಗವಂತ ಎಲ್ಲೋ ಒಂದು ಕಡೆ ಆಶೀರ್ವಾದ ಮಾಡಿ ಜನರಿಗೆ ಒಂದು ಆಶಾಕಿರಣವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೃಷ್ಟಿ ಮಾಡಿ ಕಳಿಸೋಣ ಅಂತೇಳಿ ನಮ್ಮ ಭಾವನೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸಮರ್ಥರಿದ್ದಾರೆ. ಈ ರಾಜ್ಯದ ಮುಂದಿನ ಒಂದು ದಿನಗಳಲ್ಲಿ ಚುಕ್ಕಾಣಿನ ಹಿಡಿತಾರೆ. ವಿವೇಕಾನಂದ ಅವರೆಲ್ಲ ಒಂದು ಕಡೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಏನು ಯಾವಾಗಲೂ ಗೆಲ್ತಕ್ಕಂಥ ಮನುಷ್ಯ ಅವನು ನಾಯಕ ಆಗ್ತಾನೆ, ಸೋತು ಗೆಲ್ತಕ್ಕಂಥ ಮನುಷ್ಯ ಇತಿಹಾಸ ನಿರ್ಮಾಣ ಮಾಡ್ತಾನೆ ಅಂತಕ್ಕಂಥ ಮಾತು. ಇದೆ 100ಕ್ಕೆ 100 ಸನ್ಮಾನ್ಯ ಕುಮಾರಣ್ಣ ಅವರ ಅನಿವಾರ್ಯತೆ ರಾಜಕಾರಣಕ್ಕೆ ಇದೆ. ಅಂತ ಒಬ್ಬ ನಾಯಕ ಮತ್ತೊಮ್ಮೆ ರಾಜ್ಯದಲ್ಲಿ 3ನೇ ಬಾರಿ ಮುಖ್ಯಮಂತ್ರಿಗಳಾಗಿ, ಕನಿಷ್ಠ ಪಕ್ಷ ಈ ಬಾರಿ 5 ವರ್ಷ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಹೃದಯ ಮುಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವಾಗ ಇವತ್ತಿಗೂ ಕೂಡ ಉಳಿದಿದೆ. ಜನಗಳ ಮನಸ್ಸಿನಲ್ಲಿ ಸದಾಕಾಲ ಉಳಿಯುತ್ತೆ. ಅಂಥವ್ರು ಬಂದು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಪಕ್ಷ 40 ಸ್ಥಾನ ಗಳಿಸ್ತಕ್ಕಂಥದ್ದೇನು ದೊಡ್ಡ ವಿಚಾರ ಅಲ್ಲ. ನಿಮ್ಮಂಥವ್ರ ಆಶೀರ್ವಾದದಿಂದ 100ಕ್ಕೆ 100 40 ಸ್ಥಾನ ಗಳಿಸ್ತೇವೆ. ಆದರೆ ನಾವು ಆ 40ರ ಗಡಿಯನ್ನು ದಾಟಬೇಕು, ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ಜನತಾದಳ ಅಂತಕ್ಕಂಥದ್ದನ್ನ ಛಲದಿಂದ ಇವತ್ತು ನಾವೇನು ಹೊರಟಿದ್ದೇವೆ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ, ಮತ್ತೆ ಮಂಡ್ಯದಲ್ಲಿ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಇದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರಣ. ಬಿಸಿಲು ಜಾಸ್ತಿ ಆಗಿದೆ, ದಯಮಾಡಿ ಮತ್ತೆ ಕ್ಷಮೆ ಕೋರ್ತೇವೆ. ಈ ಥರ ಬಿಸಿಲಲ್ಲಿ ಕೂರಿಸೋದ್ರಲ್ಲ ಅಂತ ಯಾರು ಅನ್ಯತಾ ಭಾವಿಸ್ಬೇಡಿ. ಇನ್ನು ಮುಂದೆಂದೂ ಈ ರೀತಿ ಆಗ್ಲಿಕ್ಕಿಲ್ಲ. ಧನ್ಯವಾದ ಅಣ್ಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ JDS. ಇದು ನಂಬರ್ 99